ನಮಸ್ಕಾರ. ಇವತ್ತು ಬನ್ನೂರಿನ ನಮ್ಮ ಕ್ಲಿನಿಕ್ ಇಡೀ ರಾಜ್ಯ ನೋಡಂಗಾಯಿತು. ದುರದೃಷ್ಟ ನನಗೂ ಕೂಡ ಅಗೌರವ ತರುವಂಥ ಒಂದು ಕೆಲಸಗಳಾಯಿತು. ಅದ್ರ ಬಗ್ಗೆ ತಾವು ಬಹಳ ಖುಷಿ ಆಗುತ್ತೆ. ಸ್ಟ್ಯಾಂಡಾಗಿ ನಿಂತ್ಕೊಂಡ್ರೆ ಏನು ಹೇಳ್ತೀರಾ? ನಮಸ್ಕಾರ. ಇದು ಮಾಧ್ಯಮ ಮಿತ್ರರ ಮೇಲೆ ನಡೆದಂಥ ಒಂದು ಗಲಭೆ. ಇಲ್ಲಿ ಮಾಧ್ಯಮ ಮಿತ್ರರು ನ್ಯೂನತೆಗಳ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಬಂದಾಗ ಸಂತೆ ಮೇಳದಲ್ಲಿರತಕ್ಕಂಥ ನಮ್ಮ ಕ್ಲಿನಿಕ್ ಅಂತ ಏನು ಹೇಳ್ತೀವಿ APMC ಎದುರುಗಡೆ, ಅದು ಮೋದಿಯವರ ಮಹತ್ವಾಕಾಂಕ್ಷೆ. ಇಡೀ ದೇಶದಲ್ಲಿ ಸಾರ್ವಜನಿಕರ ಆರೋಗ್ಯದ ಮೇಲೆ ತಕ್ಷಣ ನಿಗಾ ಇಡಲಿಕ್ಕಾಗಿ ಈ ಒಂದು ಆಲೋಚನೆ ಇಟ್ಕೊಂಡು ಈ ಒಂದು ಯೋಜನೆಯನ್ನು ತಂದಿದ್ದಾರೆ ನಮ್ಮ ಕ್ಲಿನಿಕ್ ಅಂತ. 1,000 ಕುಟುಂಬಗಳಿಗೆ ಒಂದು ಕ್ಲಿನಿಕ್ಕನ್ನು ತೆಗೆದಿದ್ದಾರೆ. ಅಲ್ಲಿ BSc ನರ್ಸಿಂಗ್ ಅಥವಾ MBBS ಮಾಡಿರುವಂಥ ಅಧಿಕಾರಿ ವರ್ಗ ಮತ್ತು ವೈದ್ಯಕೀಯ ಸಿಬ್ಬಂದಿ ಜೊತೆಯಲ್ಲಿ ಕಾರ್ಯನಿರ್ವಹಿಸಬೇಕು. ಇವರು 12 ಥರದ ಯೋಜನೆಗಳನ್ನ ಹಾಕ್ಕೊಂಡು ಅಲ್ಲಿ 12 ಥರದ ಟ್ರೀಟ್ಮೆಂಟನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇಲ್ಲಿಯ ರೋಗಿಗಳಿಗೆ ನ್ಯೂನತೆ ಇದ್ದು ಇಲ್ಲಿಯ ಸ್ಥಳೀಯರು ಯಾರು ಕೆಲಸ ಮಾಡ್ತಾರೆ ಅವರು ಇಲ್ಲಿ ಕರ್ತವ್ಯ ಲೋಪ ಎಸಗಿರೋದ್ರಿಂದ ಮೇಲ್ನೋಟಕ್ಕೆ ಕಂಡು ಬಂದ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ನಮ್ಮ ನಾಗರಾಜ್ ಅವರು ಇದ್ರ ಬಗ್ಗೆ ಪ್ರಸಾರ ಮಾಡಲಿಕ್ಕೆ ಹೋದಾಗ ಏಕಾಏಕಿ ಒಳಗಿದ್ದಂಥ ಸಿಬ್ಬಂದಿಯವರು ಅಂದರೆ ಮನೋಜ್ ಮತ್ತು ಇನ್ನೊಬ್ರು ಯಾರೋ ಅರುಣ್ ಮತ್ತು ಮನೋಜ್ ಅವರು ಒಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳು ಏಕಾಏಕಿ ಚಿತ್ರೀಕರಣವನ್ನು ಮಾಡಬೇಡಿ, ಅದನ್ನು ಪ್ರಸಾರ ಮಾಡಬೇಡಿ ಅಂತೇಳಿ ಅಲ್ಲೇ ಮಾಡಲಿಕ್ಕೆ ಮುಂದಾಗಿದ್ದರು. ಅದನ್ನು ಖಂಡಿಸಿ ಇವತ್ತು ನಾವು DHO ಮತ್ತು THOಗೆ ಪ್ರಶ್ನೆಯನ್ನು ಮಾಡಿದ್ವಿ. ಹಾಗಾಗಿ ಅಲ್ಲೇ ಸ್ಥಳೀಯ ಕ್ಲಿನಿಕ್ಗೆ ಬಂದು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ. ಅವರು ಅಪಾಲಜಿನ ಕೇಳಿದ್ದಾರೆ. ಅಲ್ಲಿರ್ತಕ್ಕಂಥ ಸೀಮಾ ಮೇಡಮ್, ಸ್ಥಳೀಯ ವೈದ್ಯಾಧಿಕಾರಿಗಳು ಯಾರಿದ್ದಾರೆ ನಮ್ಮ ಕ್ಲಿನಿಕ್ಕು, ಅವರು ಕೂಡ ಮುಂದೆ ಇಂಥ ಘಟನೆಗಳು ನಡೀದೇ ಇದ್ದಂಗೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಮತ್ತು ಅಪಾಲಜಿನ ಬರ್ಸ್ಕೊತೀನಿ ಅಂತ ಹೇಳಿದ್ದಾರೆ. ಮತ್ತು TH ಅವರು ಕೂಡ ನಮ್ಮ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡಿದರು. ಇದ್ರ ಬಗ್ಗೆ ನಾನು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಸರ್, ನೀವು ಸ್ವಲ್ಪ ಅವ್ರಿಗೆ ಎದುರಿಸಿ ಏನಿದೆ ನಿಮ್ಮ ಮನವರಿಕೆ ಮಾಡಿ, ಅವ್ರಿಗೆ ಮುಂದಿನ ಭವಿಷ್ಯ ಇರೋದ್ರಿಂದ ಯುವಕರು ಏನೋ ಗೊತ್ತಿಲ್ಲದೇ ತಿಳುವಳಿಕೆ ಇಲ್ದೇ ಮಾಡಿದ್ದಾರೆ, ಅವ್ರನ್ನ ದಯವಿಟ್ಟು ಕ್ಷಮಿಸಿ ಅವ್ರಿಗೆ ಮುಂದೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಸಮಸ್ಯೆನ ಇಲ್ಲೇ ಬಗೆಹರಿಸಿ ಸರ್, ಮುಂದೆ ಹೋಗಬೇಡಿ ಅಂತ ಹೇಳಿದರು. ನಾವು ಹುಡುಗರ ಒಂದು ತಪ್ಪು ತಿಳುವಳಿಕೆಯಿಂದ ಆಗಿರ್ತಕ್ಕಂಥದ್ದು ಭವಿಷ್ಯ ಮುಂದಾಲೋಚನೆ ಇಟ್ಕೊಂಡು ಕ್ಲಿನಿಕ್ನಲ್ಲಿ ಯಾವ ರೀತಿಯಲ್ಲಿ ನಡ್ಕೋಬೇಕು, ಅವರ ನಾಗರಿಕತೆ ಸಂಯಮ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಆ ಕ್ಲಿನಿಕ್ಕಿನ ಯಾವ ರೀತಿಯಲ್ಲಿ ಗೌರವಿಸಬೇಕು, ಅಲ್ಲಿ ಬರ್ತಕ್ಕಂಥ ರೋಗಿಗಳನ್ನ ಯಾವ ರೀತಿಯಲ್ಲಿ ತಪಾಸಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಕೂಡ ಮೂಡಿಸಿದ್ದೇವೆ. ಇದರ ಬಗ್ಗೆ ಮುಂದೆ ಏನಾದರೂ ಇದೇ ರೀತಿ ನಡೆದರೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಹಂಗಾಗಿ DHO ಮತ್ತು TH ಅವರು ಇಂಥ ಸಬ್ ಕೇಂದ್ರಗಳು ಏನಿದ್ದಾವೆ ಅಂಥ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳನ್ನ ಕಳಿಸಿ ಒಂದು ಸಾರ್ವಜನಿಕರ ನಡೆನುಡಿಯ ಬಗ್ಗೆ ಇವರು ಯಾವ ರೀತಿಯಲ್ಲಿ ನಡ್ಕೋಬೇಕು ಅಂತ ಒಂದು ಕಾರ್ಯಾಗಾರವನ್ನು ಕೂಡಲೇ ಮಾಡಿ ಇವರಿಗೆಲ್ಲ ತಾಕೀತು ಮಾಡಬೇಕು. ಇಲ್ಲಾಂದರೆ ಬೇರೆ ಕೇಂದ್ರಗಳಲ್ಲಿ ಇದೇ ರೀತಿ ನಡೆದರೆ ಸಾರ್ವಜನಿಕರು ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು DHO ಸ್ಥಳೀಯ ಅಧಿಕಾರಿಗಳು ಯಾರಿದ್ದೀರಿ ಅವರು ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ್, ಮೈಸೂರು ಜಿಲ್ಲಾಧ್ಯಕ್ಷ.